ಈಗಾಗಲೇ ನಮ್ಮ ಗಮನಕ್ಕೆ ಬಂತು. ಅದು 772 ಕೋಟಿಯಷ್ಟು ಮಾಡಿಬಿಟ್ಟಾರೆ. ಹೌದು, ನಮ್ಮಲ್ಲಿರೋದು 50 ಕೋಟಿ ಪ್ರತಿ ವರ್ಷ ಕೊಡ್ತಕ್ಕಂಥ SCP, TSP 70 ಕೋಟಿ ಮಾತ್ರ ಪಾರ್ಲಿಮೆಂಟ್ನಲ್ಲೇ ಮಾಡಬೇಕು. ಅದು ಸುಮಾರು ಆವರೇಜ್ 8 ಲಕ್ಷ ರೂಪಾಯಿ ಆಗ್ತದೆ. ಒಂದು ಬೋರ್ವೆಲ್ ತೋಡಿ ಅದಕ್ಕೆ ಪೈಪ್ಲೈನ್ ಹಾಕಿ ಮೋಟ್ರ್ ಹಾಕಿ ಪವರ್ ನಮ್ಮ ಟ್ರಾನ್ಸ್ಫಾರ್ಮರ್ ಎಲ್ಲ ಕೊಡ್ಸ್ಲಿಕ್ಕೆ ಆಗ್ತದೆ. ಈಗ ಏನು ಮಾಡ್ಯಾರ, ಗಂಡನಾಗ ಎಲ್ಲ ಕಡೆ ಬೋರ್ವೆಲ್ಸ್ ತೋಡ್ಬಿಟ್ಟಿದ್ದಾರೆ. ಯಾರು ಟೆಂಡರ್ ಕರೀತಾರೆ ಎಜುಕೇಟ್ ಇಂಜಿನಿಯರ್ ಅವ್ನು ಬೋರ್ವೆಲ್ ಹಾಕ್ಯಂತ ಹೋಗ್ಬಿಡೋಣ, ಅವ್ನು ಕೆಲವ್ರಿಗೆ ಪೇಮೆಂಟ್ ಆಗಿಲ್ಲ. ಅದೇ ಪವರ್ ಕನೆಕ್ಷನ್ ಕೊಟ್ಟೇ ಇಲ್ಲ, ಪೈಪ್ಲೈನ್ ಹಾಕಿಲ್ಲ. ಈಗ ಅವನ್ನೆಲ್ಲ ನಾವು ಬಂದ್ಕೊಳ್ಳಿ ಎಲ್ಲ ಅಸೆಸ್ಮೆಂಟ್ ಮಾಡಿ ಒಂದು ರಿಪೋರ್ಟ್ ತೆಗೆದ್ರೆ 163 ಕೋಟಿ ಇಮಿಡಿಯೇಟ್ಲಿ ಪವರ್ ಕನೆಕ್ಷನ್ ಕೊಡಲಿಕ್ಕೆ ಬೇಕಾಗಿದೆ. ಈಗ ಅದನ್ನು ನಾವು ಏರ್ಪಾಟ್ ಮಾಡ್ತಾಯಿದ್ವಿ. ಅದರಲ್ಲಿ ಯಾರು ಮಿಸ್ಕೇಟ್ ತಪ್ಪು ಮಾಡಿದ್ರು ಅಂತೇಳಿ ಈಗ ಹಾಸನ ಭಾಗದಲ್ಲಿ ಮೈಸೂರು ಸರ್ಕಲ್ 19 ಕಾಂಟ್ರಾಕ್ಟ್ಗಳು ಟೆಂಡರ್ ತೊಗೊಂಡು ಕೆಲಸ ಮಾಡೋದೇ ಒಂದು ಬ್ಲ್ಯಾಕ್ ಲಿಸ್ಟ್ನಲ್ಲಿ ಇಟ್ಟಿದ್ದು ನಮ್ಮ ಡಿಪಾರ್ಟ್ಮೆಂಟ್ 19 ಎಲ್ಲ ಮೀಡಿಯಾಕ್ಕೆ ಸಹಿತ ಹೇಳ್ಬಿಟ್ಟು ಅಲ್ಲಿ 19 ಮಂದಿ ಈಗ ನಾವು ಬ್ಲ್ಯಾಕ್ ಲಿಸ್ಟ್ ಮಾಡಿದ್ವಿ. ಈಗ ಉಳಿದಂಥದ್ದನ್ನ ಏನು ಮಾಡಬೇಕು ಅಂತೇಳಿ CM ಗಮನಕ್ಕೆ ತಂದ್ವಿ. ಅವ್ರ ಸಹಿತ ಸ್ವಲ್ಪ ಎಡಿಷನಲ್ ಅಮೌಂಟ್ ಕೊಡ್ತಂದ್ರೆ ಆ ಮೊದಲು ಯಾರೇ ಮಾಡಲಿ, ಯಾವುದೇ ಪಾರ್ಟಿಯಲ್ಲಿ ಮಾಡಿರ್ತಾರೆ ಆ ಪಾರ್ಟಿ ಮಾಡಿದ್ರೆ ಆ ಬೋರ್ವೆಲ್ಸ್ 163 ಕೋಟಿ ಕೊಟ್ಟು ಮೊದಲು ಅದಕ್ಕೆಲ್ಲ ಪವರ್ ಕನೆಕ್ಷನ್ ಕೊಡು ಮಾಡ್ತೀವಿ. ಈಗ ನಾನು ಮತ್ತೆ ಎಲ್ಲೆಲ್ಲಿ ಸಹಜ ಅದು ಮತ್ತು ಬೋರ್ವೆಲ್ಸ್ ಸ್ವಲ್ಪ ಕೊಡ್ತಾ ಇದ್ದೀವಿ. SCP TSP ಕೋಟಿ ರೂಪಾಯಿ ಬಂದರೂ ಯಾವುದೇ ರೀತಿಯಾದಂಥ ಸರಿಯಾದಂಥ ಕೆರೆಗಳಿಗೆ ಯಾವುದೂ ಕೆಲಸ ಆಗಿಲ್ಲ ಸರ್. ಅದು ಅಕ್ರಮ ಆಗಿದೆ ಅನ್ನುವಂಥದ್ದು ಆರೋಪ ಇದೆ ಸರ್. ಏನು ಮಾಡಿ ಆರೋಪ ಎಲ್ಲಿ ಆಗಿದೆ, ಯಾರ ಕಡೆಯಿಂದ ಆಗಿದೆ ಅಂಬುದು ತಿಳ್ಕೊಳ್ಬೇಕು ನಮಗೆ. ಮೊದಲ ಯಾಕೆ ಆಗಿದೆ, ಯಾರ ಕಡೆಯಿಂದ ಆಗಿದೆ, ಏನು ಆಫೀಸರ್ಸ್ ಕಡೆಯಿಂದ ಆಗಿದೆ, ಕಾಂಟ್ರಾಕ್ಟರ್ ಜೊತೆ ಮಾಡಿದ್ರೆ, ರಾಜಕಾರಣದ ಮಾಡಿದ್ರೆ ನಾವು ತಿಳ್ಕೊಳ್ಬೇಕಾಗುತ್ತೆ. ಏನಾದರೂ ರಿವ್ಯೂ ಮಾಡಿದ್ರೆ ಮಾತ್ರ ನಾವು ಕರೆಕ್ಟ್. ಸರ್, ಈಗ ಧಾರವಾಡ ಜಿಲ್ಲೆಯಲ್ಲಿ ಎಷ್ಟು ಸಲ ನೀರಾವರಿ ಕೆರೆಗಳಿದ್ದಾವೆ ಅತಿಕ್ರಮಣ ಆಗಿರೋದು ಏನಾದ್ರು ಮಾಹಿತಿ ಕೊಟ್ಟಿದ್ದಾರೆ? ಅತಿಕ್ರಮಣ ಆಗಿದ್ದು ಈಗಾಗಲೇ ನಾವು ಜಿಲ್ಲಾಧಿಕಾರಿ ಅದಕ್ಕೆ ಭಾಳ ಎಲ್ಲ ಕಡೆ ಇದನ್ನು ನಾವು ಓವರಾಲ್ ಸರ್ವೆ ಮಾಡಿ ಈ ಕೆರೆ ಪ್ರಾಧಿಕಾರ ಅಭಿವೃದ್ಧಿಗೆ ಬರ್ತೀವಿ. ಓವರಾಲ್ ರಾಜ್ಯದಲ್ಲಿ 40,225 ವಾಟರ್ ಬಾಡೀಸ್ ಇದೆ. ಸಣ್ಣ ದೊಡ್ಡ ಕೆರೆ ಪ್ರಾಧಿಕಾರ ಬರ್ತೀವಿ. ಅವ್ರನ್ನ ಸರ್ವೆ ಮಾಡಿ ಈಗಾಗಲೇ 22,000 ಕೆರೆ ನಮಗೆ ಈಗಾಗಲೇ ಸರ್ವೆ ಆಗಿದೆ. ಅದರಲ್ಲಿ 12,000 ಎಕರೆ 12,000 ಕೆರೆಗಳಲ್ಲಿ ಅತಿಕ್ರಮಣ ಆಗಿದೆ. ಎಷ್ಟೆಷ್ಟು ಆಗಿದೆ ಅಂದರೆ ಕೆಲವು ಕಡೆ ನಾವು ಈಗಾಗಲೇ 8,000 ಕೆರೆಗಳಲ್ಲಿ ಅತಿಕ್ರಮಣ ತೆರವುಗೊಳಿಸ್ತಾರೆ. ಈ ಎಲ್ಲ ರೆವಿನ್ಯೂ ಇಲಾಖೆಯವ್ರಿಗೆ ಸಹಕಾರ ಮಾಡೋದು ನಮಗೆ ಎಲ್ಲ ನಮ್ಮ ಇಲಾಖೆಯವರು ರೆವಿನ್ಯೂ ಇಲಾಖೆಯವ್ರನ್ನ ಇಟ್ಕೊಂಡು ತೆರವುಗೊಳಿಸ್ತಕ್ಕಂಥ ಕಾರ್ಯಕ್ರಮ ಮುಂದುವರಿತಾ ಇದೆ. ಸರ್, ಈಗ ಸಣ್ಣ ನೀರಾವರಿ ಇಲಾಖೆಯಲ್ಲಿ ಬಾಕಿ ಇರುವ ಕಾಮಗಾರಿಗಳಿಗೆ 12,696 ಕೋಟಿ ಹಣ ಬೇಕಿದೆ ಅಂತೇಳಿ CM ಅವರು ಹೇಳಿದ್ರು. ಸರ್, ಏನಾಗಿದೆ? ಇದು ಹೋದ ಸರ್ಕಾರ ಅಂದರೆ ನಮ್ಮ ಸರ್ಕಾರ ಬಂದಾಗ 12,696 ಕೋಟಿ ಬಿಲ್ಸ್ ಪೆಂಡಿಂಗ್ ಇತ್ತು. ಅವರು ನಮ್ಗೆ ಹೇಳಿದೆ ಅಂದರೆ ಈಗ ಸಿಂಗಲ್ ಟೆಂಡರ್ ಆಗ್ತಾ ಇದೆ, ಅವ್ರು ಮಾಡಿಲ್ಲ ಅವ್ರನ್ನ ನಾವು ವಾಪಸ್ ತೆಗೆದುಕೊಂಡಿದ್ದಾರೆ. ಅವೆಲ್ಲ ಆಗೋದಿಲ್ಲ. ಯಾರಿಗೆ ಕಾಂಟ್ರಾಕ್ಟ್ರಿಗೆ ನೀವು ಇಂಟ್ರೆಸ್ಟ್ ಮಾಡ್ತೀನೋ ಫೈನಲ್ ಮಾಡ್ತೀನಿ ಗೊತ್ತಿಲ್ಲ. ಇಮಿಡಿಯೇಟ್ಲಿ ರೈತರಿಗೆ ಲೇಟ್ ಆಗ್ಬೋದು. ಈಗಾಗಲೇ ಕ್ರಾಪ್ ಇದೆ. ನಾಳೆ ವರ್ಪ್ ಆಯ್ತು ಅಂದರೆ ನೀರು ಬೇಕಂತಾರೆ ಪ್ಯಾಡಿದ್ದು. ಅದು ನಾವು ತಕ್ಷಣ ಆಕ್ಯುಡೇಟ್ ಏನು ಕನೆಕ್ಟಿವ್ ಬೇಕು, ಆಕ್ಯುಡೇಟು ಅದು ಗೇಟ್ಸ್ಗೆ ಲಾಕ್ ಮಾಡೋದು. ಕೆನಾಲ್ನಿಂದ ಒಂದು 50 ಎಕರೆಗೆ ನೀರು ನುಗ್ಗಿ ಹೋಗ್ತಾ ಇದ್ದಾರೆ. ಆ ರೈತರಿಗೆ ಅದರ ರಿಟರ್ನ್ಸ್ ಮಾಡೋದು, ಕಾಂಕ್ರೀಟ್ ಈ 3 ಕೆಲಸ ತಕ್ಷಣ ಮಾಡಿ. ಇದೇ ಜನವರಿಯಲ್ಲಿ ಒಬ್ಬರು ಕಾಂಟ್ರಾಕ್ಟರ್ ಕೆಲಸ ಮಾಡಿದ್ರು, ಪಿಲ್ಲರ್ ಸಮೇತ ತೆಗೆದಿದ್ರು. ಸಾಯಂಕಾಲ ಮೀಟಿಂಗ್ ಪೂರ್ತಿ ಥರ ಮೀಟಿಂಗ್ ಮಾಡ್ತಾರೆ. ಏನಿದೆ, ಯಾರು ತಪ್ಪಿದೆ, ಯಾಕೆ ರೆಸ್ಪಾನ್ಸ್ ಪ್ರಾಬ್ಲಮ್, ಅಧಿಕಾರಿಗಳು ತಪ್ಪು, ಎಲ್ಲಿ ಗ್ರೌಂಡ್ ರಿಯಾಕ್ಟರ್, ಗ್ರೌಂಡ್ ಪ್ರಾಬ್ಲಮ್, ಕಳ್ಳಿ ಕೃಷಿ ಪ್ರಾಬ್ಲಮ್ ಎಲ್ಲ ನಮಗೆ ಮಾಹಿತಿ ಕೊಡ್ತಾರೆ. ಸಾಯಂಕಾಲ ಮೀಟಿಂಗ್ ಮಾಡ್ತೀವಿ. ಸರ್, 2019 ಲಾಭ ಮಾಡ್ಲಿಕ್ಕೆ ಹೋಗಿ 4 ಮಂದಿಗೆ ಲಾಸ್ ಆಗ್ಬೋದು. ಅದನ್ನು ಮೊದಲು ನೋಡ್ಕೋಬೇಕು ಅಂತ ಹೇಳ್ತೀನಿ. ಅದಕ್ಕೆ ಎಲ್ಲ ಮೀಟಿಂಗಲ್ಲಿ ನಿಮ್ಗೆ ಕನ್ಸಲ್ಟ್ ಮಾಡಿ ಯಾವನಿಗೆ ಇಂಟ್ರೆಸ್ಟ್ ಎಲ್ಲ ಮಾಡಿದ್ರೆ ಪರವಾಗಿಲ್ಲ. ಅವ್ರಿಗೆ ಹೇಳಿ ಟೆಂಡರ್ ಪ್ರಾಸೆಸ್ ನೋಡ್ಕೊಂಡು ಎಷ್ಟು ದಿವಸ ಮಾಡ್ತೀವಿ ಸರ್. ಈಗ ನೆಕ್ಸ್ಟ್ ವೀಕ್ನಾಗೆ ನಾನು ಫೈನಲ್ ಮಾಡಿ ಬಿಟ್ಬಿಡ್ರಿ. ಈಗ ಒಂದೇ ನಿಮಿಷ, ಇದು ಬ್ಯಾಕ್ ಗ್ರೌಂಡ್ ಎಲ್ಲ ಗೊತ್ತಾಗಿದೆ. ಅದಕ್ಕೆ